ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಎಕ್ಸಾಮ್ ಏನು ಡಿಕ್ಲೇರ್ ಆಯ್ತು, ಇರುವಂತ ಎಲ್ಲ ಅಡೆತಡೆಗಳು ಏನಾಯ್ತು, ದೂರವಾಯ್ತು. ಇವತ್ತು ಹೈಕೋರ್ಟ್ ಅಲ್ಲಿ ಒಂದಾದ್ರ ಹಿಯರಿಂಗ್ ಇತ್ತು, ಅದು ಸಹ ಏನಾಯ್ತು ಅಂದ್ರೆ ಡಿಸ್ಮಿಸ್ ಆಯ್ತು. ಹೈಕೋರ್ಟ್ ಅಲ್ಲೂ ಸಹ ಒಂದು ರೀಪೆಟಿಷನ್ ಅನ್ನ ಹಾಕಿದ್ರು ಅವರು, ಅದು ಸಹ ಏನಾಯ್ತಂದ್ರೆ ಡಿಸ್ಮಿಸ್ ಆಗಿ ಈಗ ಎಕ್ಸಾಮ್ ನಡ್ಲಿಕ್ಕೆ ಇರುವಂತ ಎಲ್ಲ ಅಡೆತಡೆಗಳು ಏನಾದ್ರು ದೂರವಾಯ್ತು. ಈಗಾಗಲೇ ಎಕ್ಸಾಮ್ 27ರಿಂದ ಅಂತ ಅನೌನ್ಸ್ ಸಹ ಮಾಡಿದ್ದಾರೆ. ಈಗ ನೀವು ಆಗ್ಲೇ ಪ್ರಿಪರೇಷನ್ ಸಹ ನೀವು ಸ್ಟಾರ್ಟ್ ಮಾಡಿರ್ಬೋದು ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ಏನನ್ನು ನೋಡೋಣ ಅಂತಂದ್ರೆ, ನಿಮಗೆ ಈ ಮಾಹಿತಿಯನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಡಾಟಾವನ್ನ ತೋರಿಸ್ತೀನಿ ನಿಮಗೆ. ಈ ಸಲ ಗ್ರೂಪ್ ಡಿಗೆ ಅಪ್ಲಿಕೇಶನ್ ಹಾಕಿದವರ ಸಂಖ್ಯೆ ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ಈ ಸಲ ಟೋಟಲ್ ಆಗಿ ಎಂಟೈರ್ ಇಂಡಿಯಾದಲ್ಲಿ ಗ್ರೂಪ್ ಡಿಗೆ ಅಪ್ಲಿಕೇಶನ್ ಹಾಕಿದವರ ಸಂಖ್ಯೆ ಎಷ್ಟಂತ ಒಂದ್ಸಲ ವಿಚಾರ ಮಾಡಿದೀರಾ? 1,8,22,423 ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ದಾರೆ ಸ್ನೇಹಿತರೆ. ಒಂದ್ಸಲ ಸರಿಯಾಗಿ ವಿಚಾರ ಮಾಡಿ. ಹೆಚ್ಚು ಕಡಿಮೆ 1 ಕೋಟಿಗೂ ಅಧಿಕ ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇಲ್ಲಿ ಅವೈಲೇಬಲ್ ಇರುವಂತಹ ವೇಕೆನ್ಸಿ ಎಷ್ಟು? 32,438 ವೇಕೆನ್ಸಿಗಳು ಮಾತ್ರ ಅವೈಲೇಬಲ್ ಅದಾವೆ ಸ್ನೇಹಿತರೆ. ಇಲ್ಲಿ ನಾವು ಒಂದು ಹುದ್ದೆಗೆ ಎಷ್ಟು ಜನ ಅಂತ ನಾವು ಡಿವೈಡೇಷನ್ ಮಾಡಿ ನೋಡಿದ್ರೆ, ನೀವು ಒಂದು ಹುದ್ದೆಯನ್ನ ಪಡಿಬೇಕಂತಂದ್ರೆ 333 ವಿದ್ಯಾರ್ಥಿಗಳಿಗೆ ಫೈಟ್ ಮಾಡಿ ಒಂದು ಕಾಂಪಿಟೇಷನ್ ಮಾಡಿ ಆ ಹುದ್ದೆಯನ್ನ ಗಿಟ್ಟಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಈ ಒಂದು ಡಾಟಾವನ್ನ ನಿಮಗೆ ಯಾಕೆ ತೋರಿಸ್ತಾ ಇದ್ದೀನಿ? ನಿಮ್ಮನ್ನ ಹೆದರ್ಸ್ಲಿಕ್ಕೆ ತೋರಿಸ್ತಾ ಇಲ್ಲ. ನಾ ಈ ಒಂದು ಡಾಟಾವನ್ನ ಯಾಕೆ ತೋರಿಸ್ತಾ ಇದ್ದೀನಿ ನಿಮಗೆ? ನಿಮ್ಮನ್ನ ಎಚ್ಚರಿಸಲಿಕ್ಕೆ ತೋರಿಸ್ತಾ ಇದ್ದೀನಿ. ಈ ಒಂದು ತಯಾರಿ ಏನ್ ಮಾಡ್ತಾ ಇದ್ದೀರಲ್ಲ, ಈ ತಯಾರಿಯನ್ನ ನೀವು ಮಾಡಿದ್ರೆ ಅಂದ್ರೆ ಈ ಸಲ ನೀವು ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡ್ರೆ ನೀವು ಈ ಸಲ ಸೆಲೆಕ್ಟ್ ಆಗ್ಬೋದು. ಯಾಕಂದ್ರೆ ಕಾಂಪಿಟೇಷನ್ ಯಾವ ಲೆವೆಲ್ ನಲ್ಲಿ ಇದೆ ನಿಮ್ಗೆ ಅರ್ಥ ಆಯ್ತು. ನೀವು ಅಪ್ಲಿಕೇಶನ್ ಹಾಕಿದವರ ಸಂಖ್ಯೆ 1 ಕೋಟಿ ಇದೆ. ಅವೈಲೇಬಲ್ ಸೀಟ್ ಎಷ್ಟಿದೆ? ಕೇವಲ 32,000 ಸೀಟ್ ಇದೆ. ನೀವು ಒಂದು ಹುದ್ದೆಗೆ 333 ಕಾಂಪಿಟೇಷನ್ ಇರುವಾಗ ಈ ಸಲ ನಾವು ಎಕ್ಸಾಮ್ ಅನ್ನ ಬರೆಯುವಾಗ 8 ಮಾರ್ಕ್ಸ್ ಅನ್ನ ತಗೊಂಡ್ರೆ ನಾವು ಈ ಸಲ ಸೆಲೆಕ್ಟ್ ಆಗ್ಬೋದು. ಅಂದ್ರೆ ನಾವೊಂದು ಗೆಸ್ ಮಾಡ್ಬೇಕಂತಂದ್ರೆ, ಹಿಂದಿನ ವರ್ಷ ಇದೇ ಒಂದು ಎಕ್ಸಾಮ್ ನಡೆದಾಗ 2019 ನಡೆದಾಗ ಅವಾಗ ಕಟ್ ಆಫ್ ಎಷ್ಟ್ ನಿಂತಿತ್ತು, ಆ ಒಂದು ಅಂದಾಜಿನ ಮೇಲೆ ಈ ಸಲ ಕಟ್ ಆಫ್ ಎಷ್ಟ್ ನಿಂದಿರಬಹುದು ಅಂತ ಹೇಳಿ ಒಂದು ಕ್ಯಾಲ್ಕುಲೇಷನ್ ಅನ್ನು ಮಾಡೋಣ. ಮತ್ತೆ ಇನ್ನಿತರ ವಿಚಾರಗಳ ಬಗ್ಗೆ ಏನಾದ್ರು ಡಿಸ್ಕಷನ್ ಮಾಡೋಣ. ಈ ಎಲ್ಲಾ ಮಾಹಿತಿಯನ್ನ ನಿಮ್ ಮುಂದೆ ಹಂಚ್ಕೋತೀನಿ. ಇನ್ನೂ ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಏನು ಗ್ರೂಪ್ ಡಿ ತಯಾರಿ ಇದೆಯಲ್ಲ, ಈ ತಯಾರಿಯಲ್ಲಿ ನಾವು ನಿಮ್ ಜೊತೆ ಇರ್ತೀವಿ. ನಿಮ್ಗೆ ಬೇಕಾದಂತ ಮಾರ್ಗದರ್ಶನವನ್ನು ಕೊಡ್ತಾ ಇರ್ತೀವಿ. ಏನೆಲ್ಲ ಅಪ್ಡೇಟ್ ಸಿಗುತ್ತೋ ಆ ಅಪ್ಡೇಟ್ ಅನ್ನ ನಿಮ್ಗೆಲ್ಲರೂ ಕೊಡ್ತಾ ಇರ್ತೀವಿ. ಇದು ನಿಮಗೆ ತಲುಪಬೇಕಂತಂದ್ರೆ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ಆ ವಾಟ್ಸ್ಆಪ್ ಗ್ರೂಪ್ಗೆ ಜಾಯಿನ್ ಆಗಿ ಮತ್ತೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡುವುದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಒಂದು ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005ರಿಂದ ಹಿಡ್ಕೊಂಡು 2022 ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ. ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಸರ್ ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಆ ಎಲ್ಲ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದ್ವಿ ಸ್ನೇಹಿತರೆ. ಇದರಲ್ಲಿ ಏನಿರ್ತದೆ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ
ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024ರಿಂದ 2025ರವರೆಗೆ ಏನೆಲ್ಲಾ ಜಿಕೆ ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ ಜಿಕೆ ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತವೆ ಸ್ನೇಹಿತರೆ. ಈ ಎಲ್ಲ ಒಂದು ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ ಸ್ನೇಹಿತರೆ ಈ ಬುಕ್. ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಂತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮ್ಗೆ 299ಗಳನ್ನ ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು ಸ್ನೇಹಿತರೆ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ 2019ರ ಒಂದು ಕಟ್ ಆಫ್ ಅಂದ್ರೆ 2019ರಲ್ಲಿ ಏನ್ ಎಕ್ಸಾಮ್ ನಡೆದತ್ತಲ್ಲ ಅವಾಗ ಅದರ ಫೈನಲ್ ಲಿಸ್ಟ್ ಅಲ್ಲಿ ಬಿಟ್ಟಂತ ಕಟ್ ಆಫ್ ಇದು. ಇಲ್ಲಿ ಇಲ್ಲಿ ಪಕ್ಕದಲ್ಲಿ ಏನಿದೆ ಅಂದ್ರೆ ಎಲ್ಲ RRBಗಳಿದಾವೆ. ಇಲ್ಲಿ ಏನಂದ್ರೆ UR ಇದೆ, ಇಲ್ಲಿ OBC ಇದೆ, ಇಲ್ಲಿ EWS ಇದೆ, ಮತ್ತೆ SC ಮತ್ತೆ ST ಇದೆ ಸ್ನೇಹಿತರೆ. ಇದನ್ನ ನೆನ್ಪಿಟ್ಕೊಡ್ರಿ, 2019ರಲ್ಲಿ ಬಿಟ್ಟಂತ ಕಟ್ ಆಫ್. ನಾವು ಒಂದೊಂದು ಜೋನ್ ಅನ್ನ ನೋಡ್ತಾ ಹೋಗೋಣ. ತುಂಬಾ ಜನ ಏನ್ ಮಾಡಿರ್ತಾರೆ ಅಂದ್ರೆ ಮುಂಬೈಗೆ ಹಾಕಿರ್ತಾರೆ. ಮುಂಬೈ ಜೋನ್ ಎಷ್ಟಿದೆ ಅಂದ್ರೆ UR ಅಲ್ಲಿ ಏನಂದ್ರೆ 64 ನಿಂತಿದೆ, OBC 58 ಇದೆ, ಆಮೇಲೆ EWS 40 ಇದೆ, SC 51 ಇದೆ, ಆಮೇಲೆ ST 44 ಇದೆ ಸ್ನೇಹಿತರೆ. ಇನ್ನು ಅದೇ ರೀತಿ ಮತ್ತೆ ತುಂಬಾ ಜನ ಎಲ್ಲಿ ಹಾಕ್ತಾರೆ ಅಂತಂದ್ರೆ ಸಿಕಂದ್ರಾಬಾದ್ ಹಾಕಿರ್ತಾರೆ. ಇಲ್ಲಿದೆ ನೋಡಿ ಸಿಕಂದ್ರಾಬಾದ್. ಇಲ್ಲಿ ಏನಿದೆ ಅಂದ್ರೆ 57 ಇದೆ ಯಾವುದು UR, ಆಮೇಲೆ OBC 52 ಇದೆ, ಆಮೇಲೆ EWS 40 ಇದೆ, ನೀವು SC 46 ಇದೆ, ST 43 ಇದೆ. ಇನ್ನ ಬೆಂಗಳೂರಿಗೆ ಬರೋಣ. ತುಂಬಾ ಜನ ಬೆಂಗಳೂರು ಸಹ ಹಾಕಿರ್ತಾರೆ. ಬೆಂಗಳೂರ್ನ ನಾವು ನೋಡೋದಾತಂದ್ರೆ ಇಲ್ಲಿ 66 ನಿಂತಿದೆ, OBC 60 ಇದೆ, ಆಮೇಲೆ EWS 50 ಇದೆ, SC 52, ST 48. ಸ್ನೇಹಿತರೆ ಇವನ್ನೆಲ್ಲ ನೀವು ನೋಡಿದ್ರಿ. ಏನಪ್ಪಾ ಅಂತಂದ್ರ ಈ ಬೇರೆ ಬೇರೆ ಇದಾವೆ. ನೀವು ಬೇರೆ ಕಲ್ಕತ್ತಾಗೂ ಕೆಲವು ಜನ ಹಾಕಿರ್ತಾರೆ, ಅಹಮದಾಬಾದ್ ಅವ್ರಿಗೆ ಹಾಕಿರ್ತಾರೆ. ಒಂದೊಂದು ಇದೆ, ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ನೀವು ನೋಡ್ಕೊಳ್ತಾ ಇಟ್ಕೊಳ್ಬಹುದು. ಈಗ ಬರುವಂತ ಪ್ರಶ್ನೆ ಏನಂತಂದ್ರೆ ಇದು 2019ರಲ್ಲಿ ಕೇಳಿದಂತ ಏನಾದ್ರು ಬಿಟ್ಟಂತ ಒಂದು ಕಟ್ ಆಫ್. ನೀವು ನೋಡ್ಬೋದು ಇಲ್ಲಿ ಬೆಂಗಳೂರು ಎಷ್ಟು ನಿಂತಿದೆ, 66 ನಿಂತಿದೆ. ನೀವು ನೋಡ್ಬೋದು ಇಲ್ಲಿ SC ಎಷ್ಟಿದೆ ಬೆಂಗಳೂರಲ್ಲಿ, 52 ಇದೆ. ST 8 ಇದೆ, 48 ಇದೆ. ಸರ್ ತುಂಬಾ ಕಡಿಮೆ ಆಯ್ತಲ್ಲ, ಈ ಸಲ ಇಷ್ಟೇ ನಿಂದಿರಬಹುದಾ ಅಂತ ನೀವು ನಾನು ಕೇಳಿದ್ರೆ ನಾನು ನಿಮ್ಗೆ ಇನ್ನೊಂದು ಮಾಹಿತಿಯನ್ನ ತೋರಿಸ್ತೀನಿ. ಈ ಮಾಹಿತಿಯನ್ನ ನೋಡಿ. ಇದರಲ್ಲಿ ಏನೊಂದು ಸ್ಪೆಷಲ್ ಇದೆ ಅಂತಂದ್ರೆ ಇಲ್ಲಿ ಎಲ್ಲವೂ ಅದೇ ರೀತಿಯ ಏನಾದ್ರು ಜೋನ್ಗಳಿದಾವೆ. ಇಲ್ಲಿ ನಾನು ಏನ್ ಮಾಡಿದೀನಿ ಅಂತಂದ್ರೆ 2019ರಲ್ಲಿ ಕಾಲ್ ಆದಂತ ಸೀಟ್ಗಳ ಸಂಖ್ಯೆ ಅಂದ್ರೆ ಏನು ವೇಕೆನ್ಸಿ ಇದ್ದಲ್ಲ ಆ ಒಂದು ವೇಕೆನ್ಸಿಗಳ ಸೀಟ್ ಸಂಖ್ಯೆ, ಮತ್ತೆ 2025ರಲ್ಲಿ ಈ ಕರೆದಿರುವಂತ ವೇಕೆನ್ಸಿಗಳ ಒಂದು ಲಿಸ್ಟ್ ಅನ್ನ ಮಾಡಿದೀನಿ. ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೋದ್ಸಲ ಅಷ್ಟು ಕಟ್ ಆಫ್ ನಿಂದ್ರಬೇಕಾದ್ರೆ ಅವಾಗ ಎಷ್ಟು ಸೀಟ್ಗಳು ಕಾನ್ಫರ್ಮ್ ಆಗಿದ್ದು ಮತ್ತೆ ಈಗ ಎಷ್ಟು ಸೀಟ್ ಕಾನ್ಫರ್ಮ್ ಆಗಿದಾವೆ ಅಂತ ನಾನು ಅವಾಗ್ಲೇ ನಿಮ್ಗೆ ತೋರಿಸಿದೆ. ಏನಂತಂದ್ರೆ ಮುಂಬೈಯನ್ನ ತೋರಿಸಿದೆ. ಒಂದ್ ನಿಮಿಷ ನೋಡ್ಕೊಡ್ರಿ. ಮುಂಬೈ ಎಲ್ಲಿದೆ? ವೆಸ್ಟರ್ನ್ ಮುಂಬೈ ಇಲ್ಲಿದೆ. ಒಂದೇ ನಿಮಿಷ. ಇಲ್ಲಿ ಸೆಂಟ್ರಲ್ ಮುಂಬೈ ಇದೆ ನೋಡಿ. ನೀವು ನಾವು ಅವಾಗ್ಲೇ ಹೇಳಿದೆ 64 ಕಟ್ ಆಫ್ ನಿಂತಿತ್ತಂತ. ಅವಾಗ ಎಷ್ಟು ಸೀಟ್ಗಳು ಕಾನ್ಫರ್ಮ್ ಆಗಿತ್ತು ಅಂದ್ರೆ 9345 ಹುದ್ದೆಗಳು 2019ರಲ್ಲಿ ಕಾನ್ಫರ್ಮ್ ಆಗಿದ್ದು ಸ್ನೇಹಿತರೆ. ಈ ಸಲ ಎಷ್ಟಾಗಿದ್ದಾವೆ? 3224 ಹುದ್ದೆಗಳು ಕಾನ್ಫರ್ಮ್ ಆಗಿದ್ದಾವೆ ನೋಡ್ರಿ. ಅವಾಗ 9000 ಇದ್ದು ಇವಾಗ 3000 ಇದೆ. ಅಂದ್ರೆ ಆಲ್ಮೋಸ್ಟ್ ಅರ್ಧಕ್ಕಿಂತ ಕಡಿಮೆ ಆಯ್ತು. ಆದ್ರೆ ಈ ಸಲ 64 ನಿಂದಕ್ಕೆ ಸಾಧ್ಯನಾ? ನೀವೇ ವಿಚಾರ ಮಾಡಿ. ಇನ್ ನೆಕ್ಸ್ಟ್ ನಾವ್ ಇನ್ನೊಂದು ಯಾವ್ದು ನೋಡಿದ್ರಿ? ಸಿಕಂದ್ರಾಬಾದ್ ನೋಡಿದ್ವಿ. ಒಂದ್ ನಿಮಿಷ. ಸಿಕಂದ್ರಾಬಾದ್ ಎಷ್ಟು ನಿಂತು ಅವಾಗ 2019ರಲ್ಲಿ? 9328 ಹುದ್ದೆಗಳು 2019ರಲ್ಲಿ ಕಾಲ್ ಆಗಿದ್ರೆ ಈ ಸಲ 1642 ಹುದ್ದೆಗಳು ಮಾತ್ರ ಕಾನ್ಫರ್ಮ್ ಆಗಿದಾವೆ ಸ್ನೇಹಿತರೆ. ಅವಾಗ ಕಟ್ ಆಫ್ ಎಷ್ಟಿತ್ತು? 57 ನಿಂತಿತ್ತು. ಈಗೂ 57 ನಿಂದಿರುತ್ತಾ? ಸಾಧ್ಯನೇ ಇಲ್ಲ. ಯಾಕಂದ್ರೆ 9000 ಎಲ್ಲಿ, 1000 ಎಲ್ಲಿ? ಇಷ್ಟೊಂದು ಹುದ್ದೆಗಳು ಕಡಿಮೆ ಇರುವಾಗ ಆ ಒಂದು ಕಟ್ ಆಫ್ ಅನ್ನ ನೋಡಿ ನೀವು ಈ ಸಲ ಅಂದಾಜು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಹೋದ ಸಲ ಅಂದ್ರೆ 2019ರಲ್ಲಿ ಕಾನ್ಫರ್ಮ್ ಆದಂತ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿತ್ತಂದ್ರ 1,03,769 ಹುದ್ದೆಗಳು ಕಾನ್ಫರ್ಮ್ ಆಗಿದ್ದು. ಯಾವಾಗ? 2019ರಲ್ಲಿ. ಆದ್ರೆ ಈಗ ಕೇವಲ 32,000 ಏನಂತಾರೆ ನೋಡ್ಬೋದು ಇಲ್ಲಿ 483 ಹುದ್ದೆಗಳು ಮಾತ್ರ ಈ ಸಲ ಕಾನ್ಫರ್ಮ್ ಆಗಿದಾವೆ ಸ್ನೇಹಿತರೆ. ಅಂದ್ರೆ ಆಲ್ಮೋಸ್ಟ್ 32,000 ಹುದ್ದೆಗಳು ಅಪ್ರಾಕ್ಸಿಮೇಟ್ಲಿ ಈ ಸಲ ಕಾನ್ಫರ್ಮ್ ಆದಂಗೆ ಆಯ್ತು. ಹಾಗಾದ್ರೆ ಈ ಸಲ ನಾವು 1,00,000 ಹುದ್ದೆ ಇರುವಾಗ ನಿಂತಂತ ಕಟ್ ಆಫ್ ಅನ್ನ ಈ ಸಲ ನಿಲ್ಬಹುದಾ ಅಂತ ನಾವು ಕೇಳಿದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈ ಸಲ ಕಾನ್ಫರ್ಮ್ ಆದಂತ ಹುದ್ದೆಗಳು ಎಷ್ಟಿದಾವೆ?
ಕೇವಲ 32,000 ಹುದ್ದೆಗಳು. ಅವಾಗ ಕಾಲ್ಫಾರ್ಮ್ ಆದಂತ ಹುದ್ದೆಗಳು 1,00,000ಕ್ಕಿಂತ ಹೆಚ್ಚೇ ಇದ್ದು ಸ್ನೇಹಿತರೆ. ಆದ್ದರಿಂದ ಈ ಸಲ ಏನ್ ಮಾಡ್ಬೇಕಂತಂದ್ರೆ ಎಕ್ಸಾಮ್ ಅನ್ನ ಯಾವ ರೀತಿ ನೀವು ಬರಿಬೇಕಾಗ್ತದೆ, ಯಾಕಂದ್ರೆ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಡ್ರಿ ಈ ಸಲ ಎಷ್ಟು ಕಾಂಪಿಟೇಷನ್ ಇದೆ ಸ್ನೇಹಿತರೆ. ಯಾಕಂದ್ರೆ ಇರುವಂತ ಹುದ್ದೆಗಳು ಕೇವಲ 32,000 ಹುದ್ದೆಗಳು, ಕಾಲ್ಫಾರ್ಮ್ ಆಗಿರುವಂತ ಹುದ್ದೆಗಳು ಕೇವಲ 32,000 ಹುದ್ದೆಗಳು. ಅಪ್ಲಿಕೇಶನ್ ಎಷ್ಟು ಹೋಗಿದಾವ ಅಂತಂದ್ರೆ 1.808 ಅಂದ್ರೆ 1,08,00,000 ಅಪ್ಲಿಕೇಶನ್ ಹೋಗಿದಾವೆ ಸ್ನೇಹಿತರೆ. ನೀವೊಂದು ಸರಿಯಾದ ರೀತಿಯಿಂದ ಪ್ರಿಪರೇಷನ್ ಮಾಡಿದ್ರೆ ಈ ಸಲ ಮಾತ್ರ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಈ ಒಂದು ಕಟ್ ಆಫ್ ಅನ್ನ ನೋಡಿ ಸರ್ ಇಷ್ಟು ಕಡಿಮೆ ನಿಂದಿರಬಹುದು ಅಂತ ನಾನು ಹೇಳಿದ್ನಲ್ಲ, ಅದು ಸಾಧ್ಯನೇ ಇಲ್ಲ. ಈ ಸಲ ಏನೇ ಇರ್ಲಿ ಯಾವುದೇ ಒಂದು ಜೋನ್ ಅಲ್ಲಿ ನೀವು ತುಂಬಾ ಬೇರೆ ಬೇರೆ ಜೋನ್ ಅಲ್ಲಿ ಇರ್ಬೋದು, ಸ್ವಲ್ಪ ಕಡಿಮೆ. ನಮ್ಮ ಏನೊಂದು ಬೆಂಗಳೂರು ಆಗಿರ್ಬೋದು, ಏನೊಂದು ಅಹಮದಾಬಾದ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಈ ಎಲ್ಲಾ ಕಡೆನೂ ಆಲ್ಮೋಸ್ಟ್ ಹೋದ್ ಸಲದಕ್ಕಿಂತ ಜಾಸ್ತಿನೇ ನಿಂದಿರುತ್ತೆ ಹೊರತು ಕಡಿಮೆ ನಿಂದ್ರಿಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಆದ್ದರಿಂದ ಸರಿಯಾದ ರೀತಿಯಿಂದ ಪ್ರಿಪರೇಷನ್ ಮಾಡಿ, ಮತ್ತೆ ಯಾವುದೇ ರೀತಿಯ ಏನಂತಂದ್ರೆ ಲಾಸ್ಟ್ ಹಂತದಲ್ಲಿ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಟೈಮ್ ಅನ್ನ ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಈ ಒಂದು ಸಮಯ ತುಂಬಾ ಏನಂತಂದ್ರೆ ಇಂಪಾರ್ಟೆಂಟ್. ಅದೇ ರೀತಿಯಿಂದಾನು ನಿಮ್ಮ ಸಮಯವನ್ನ ವೇಸ್ಟ್ ಮಾಡಲಾರದೆ ಸರಿಯಾದ ರೀತಿಯಿಂದ ಅಭ್ಯಾಸವನ್ನ ಮಾಡಿ ಈ ಸಲ ಪಾಸ್ ಆಗಿ ಸ್ನೇಹಿತರೆ. ಇಷ್ಟೊಂದು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಮತ್ತೆ ಎಕ್ಸಾಮ್ ಬಗ್ಗೆ ನಿಮಗಿರುವಂತ ಯಾವುದೇ ಡೌಟ್ ನಾದ್ರೂ ಸಹ ನೀವೇನ್ ಮಾಡ್ಬೋದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.